ಪೂರ್ವಿತ, ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಇಷ್ಟು ದಿವಸ ಸುಮ್ಮನೆ ಇದ್ರಿ, ಈಗೀಗ ನಿಮಗೇನಾಯಿತು? ಯಾವಾಗ ನೋಡಿದ್ರೂ ಅಳ್ತಾನೇ ಇರ್ತೀರಿ. ನಿಮ್ಮ ಅಮ್ಮ ಅಕ್ಕ ಫೋನ್ ಮಾಡಿದಾಗಲೂ ನೀವು ಅಳ್ತಾನೇ ಇರ್ತೀರಿ. ನಿಮ್ಮ ಅಕ್ಕ ನೋಡಿದ್ರೆ ಆಗ ಫೋನ್ ಮಾಡಿಕೊಂಡು ಪೂರ್ವಿತಂಗೆ ಏನಾಗಿದೆ, ಬೇಜಾರಲ್ಲಿದ್ದಾಳೆಲ್ಲ ಕೇಳ್ತಾ ಇದ್ದಾರೆ. ನಾನೇನು ಹೇಳಲಿ? ನಿಮಗೇನು ಕಡಿಮೆ ಆಗಿದ್ದಾದರೂ ಏನು ನೋಡೋಣ ಹೇಳಿ? ಎಲ್ಲ ಸಾಧಾರಣ ನೀವು ಹೇಳ್ದಾಗೆ ಕೇಳ್ತಿದ್ದೀನಿ ನಾನು ಯಾವ ವಿಚಾರನೂ ಮುಚ್ಚಿಟ್ಕೊಂಡ್ಲೂ ಇಲ್ಲ. ನಿಮ್ಮ ಹತ್ರ ಎಲ್ಲದನ್ನೂ ನೇರ ನೇರ ಹೇಳಿದ್ದೀನಿ. ಹೇಳಿದ ಮೇಲೆ ನೀವು ಈ ಥರ ಅಳಕ್ಕೆ ಶುರು ಮಾಡಿದ್ರೆ ಏನು ಮಾಡಲಿ ಹೇಳಿ? ನಾ ಏನು ಹೇಳಬಾರ್ದು ಅಂತ ಸುಮ್ಮನೆ ಇದ್ದೆ. ನೀವೇ ಕೆದಕಿ ಕೆದಕಿ ಕೇಳಿದ್ದು ನನ್ನನ್ನು, ಯಾಕೆ ಹೀಗೆ ಮಾಡ್ತಿದ್ದೀರಿ ಹೇಳಿ, ಯಾಕೆ ಹೀಗೆ ಮಾಡ್ತಿದ್ದೀರಿ ಹೇಳಿ ಅಂತ. ಹೇಳಿದ ಮೇಲೆ ಈ ಥರ ಮಾಡ್ತಿದ್ದೀರಿ, ನಾನೇನು ಮಾಡಲಿ? ಈ ಪ್ರಶ್ನೆ ಕೇಳಬೇಕಾಗಿದ್ದು ನೀವಲ್ಲ, ನಾನು ನಿಮ್ಮನ್ನು ಕೇಳಬೇಕು. ಕೇಳ್ತೀನಿ. ಈಗ ಏನು ಮಾಡಲಿ ನಾನೀಗ? ನಾನು ಏನು ಮಾಡಲಿ ಈಗ? ನೀವೇ ಹೇಳಿ. ಮುಂದೆ ನನ್ನ ಜೀವನದ ಕಥೆ ಏನು ಅದನ್ನು ಒಂದು ಹೇಳೇ ಬಿಡಿ ನೀವೇ. ನಾನು ಆಲ್ರೆಡಿ ಹೇಳಾಗ್ಯದಲ್ಲ, ಇನ್ನೇನು ಹೇಳಲಿ? ನೀವು ಯಾವ ನಿರ್ಧಾರ ತೊಗೊಂಡ್ರೂ ಅದಕ್ಕೆ ನನ್ನ ಸಪೋರ್ಟ್ ಇರ್ತದೆ. ನಾನು ಯಾವುದಕ್ಕೂ ಬೇಡ ಅನ್ನಲ್ಲ. ಫಿನಾನ್ಷಿಯಲ್ ಸಪೋರ್ಟು ಇರ್ತದೆ, ಮಾರಲ್ ಸಪೋರ್ಟು ಇರ್ತದೆ. ನೀವು ಇಲ್ಲೇ ಇದ್ದು ಏನಾದರೂ ಸಾಧನೆ ಮಾಡಿದ್ರೂ ಮಾಡ್ಬೋದು, ಇಲ್ಲಿಂದ ಹೊರಗಡೆ ಹೋಗೂ ಮಾಡ್ಬೋದು. ನಾನು ಯಾವುದಕ್ಕೂ ಬೇಡ ಅನ್ನಲ್ಲ. ನೀವು ಹೇಳಿದಷ್ಟು ಸುಲಭ ಯಾವುದೂ ಅಲ್ಲ. ಎಷ್ಟು ಸರಿ ಹೇಳಿನಿ ನಾನು ಇದನ್ನ. ಸಾಧನೆ ಮಾಡಬೇಕು ಅನ್ನಂಗಿದ್ದಿದ್ರೆ ನಾನು ಮನೆಯಲ್ಲೇ ಇದ್ದು ಮಾಡ್ತಿದ್ದೆ, ನಮ್ಮ ಅಪ್ಪ ಅಮ್ಮನ ಮನೆಯಲ್ಲೇ ಇದ್ದು ಮಾಡ್ತಿದ್ದೆ. ನಿಮ್ಮನ್ನು ಯಾಕೆ ಮದುವೆ ಆಗಬೇಕಾಗಿತ್ತು? ಮದುವೆ ಆಗೋ ಕನಸೆ ಬೇರೆ, ಸಾಧನೆ ಮಾಡೋ ಕನಸೆ ಬೇರೆ. ನಿಮ್ಗೆ ಯಾಕೆ ಇದು ಅರ್ಥ ಆಗಲ್ಲ? ಅರ್ಥ ಆಗ್ತದೆ, ನಂಗೆ ಅರ್ಥ ಆಗ್ತದೆ, ಬಟ್ ಐ ಆಮ್ ಹೆಲ್ಪ್ಲೆಸ್ ಪೂರ್ವಿತಾ. ಯಾಕೆ ಹೆಲ್ಪ್ಲೆಸ್ ನೀವು? ಇದಕ್ಕೆ ಯಾರು ಹೆಲ್ಪ್ ಏನು ಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ನೀವು ಸರಿ ಮಾಡ್ಕೊಬೇಕು ಅಷ್ಟೇ. ನೀವು ಈ ಥರ ನಿರ್ಧಾರ ಮಾಡಿರೋರು ಮದುವೆ ಯಾಕಾದ್ರಿ? ಮದುವೆನೇ ಬೇಡ ಅಂತ ಹೇಳಿಬಿಟ್ಟಿದ್ರೆ ಆಗ ಹೋಗ್ತಿತ್ತಲ್ಲ. ನಾ ಎಲ್ಲರೂ ಏನಾರು ಮಾಡ್ಕೊಂಡಿರ್ತಿದ್ದೆ. ನಾನು ಹೀಗೆ ನೇರವಾಗಿ ಹೇಳಿದ್ರೆ ನಿಮಗೆ ಬೇಜಾರಾಗತ್ತೇನೋ, ಸಿಟ್ಟು ಬರ್ಬೋದೇನೋ. ನಾನು ಇದೇ ಕಾರಣಕ್ಕೆ ಆ ಹುಡುಗಿಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಾಗಿತ್ತು. ಎಷ್ಟು ಸರಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಮಾತಾಡ್ತಿರ್ಲ, ಎದುರು ಸಿಕ್ಕಿದಾಗಲೂ ಮುಖನೇ ನೋಡ್ತಿರ್ಲ, ಬೇರೆ ಕಡೆ ನೋಡ್ತಿರ್ತಿದ್ರು. ಆವಾಗ ನಾನು ಅಂದ್ಕೊಂಡೆ, ಹೆಂಗೂ ನನಗೂ ಮದುವೆ ಇಷ್ಟ ಇಲ್ಲ, ಇವರಿಗೂ ಮದುವೆ ಇಷ್ಟ ಇಲ್ಲ, ಮದುವೆ ಆದಮೇಲೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇರೋಣ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ. ನೋಡಿದ್ರೆ ಅದು ಮದುವೆನೇ ಕ್ಯಾನ್ಸಲ್ ಆಗೋತು. ಇದು ನೀವೇ ಕೇಳ್ಕೊಂಡು ಬಂದಿದ್ದಂತಲ್ಲ, ಇಷ್ಟ ಇದೆ ನನಗೆ ಮದುವೆ ಆಗ್ತೀನಿ ಅಂತ. ಅಲ್ಲ, ಹಂಗಂಥೇಳಿ ನೀವೇ ಬಂದಿದ್ರಿ ಅಂತ ಆ ಥರ ಏನಾದರೂ ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ ನೀವು. ನನಗೆ ಆ ಮೊಮೆಂಟಲ್ಲಿ ಏನು ಹೇಳೋಕ್ಕೆ ಗೊತ್ತಾಗಲೂ ಇಲ್ಲ. ನಿಧಾನಕ್ಕೆ ನಿಮ್ಮನ್ನು ಕನ್ವಿನ್ಸ್ ಮಾಡೋಣ ಅಂದ್ಕೊಂಡೆ. ಇಷ್ಟು ದಿವಸ ಬೇಕಾಯ್ತು ಅದಕ್ಕೆ. ನಾನು ಮಾಡಿದ ತಪ್ಪಾದರೆ ನೀವು ಯಾವ ಪನಿಷ್ಮೆಂಟ್ ಕೊಟ್ರು ನಾನು ತೊಗೊತೀನಿ. ನಂಗೆ ಇದಕ್ಕಿಂತ ಹೆಚ್ಚು ಏನು ಹೇಳೋಕ್ಕೂ ಆಗಲ್ಲ ಪೂರ್ವಿತಾ. ಎಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ ನೀವು. ಈ ಥರ ಇರೋರು ಮದುವೆನೇ ಆಗೋದು ಬೇಡಿತ್ತಲ್ಲ. ಮನೇಲಿ ದೊಡ್ಡವರಿದ್ದು ಬಲವಂತ ಮಾಡಿ ನೀನೇನು ಮದುವೆ ಆಗಲೇಬೇಕು ಅಂತ ಹೇಳಿದಾಗ ಅನಿವಾರ್ಯಕ್ಕಾಗಿ ಮದುವೆ ಆಗೋದು ಅದಾರು ಒಂಥರ. ನಿಮ್ಮನ್ನು ಯಾರು ಹೇಳೋರು ಇಲ್ಲ, ಕೇಳೋರು ಇರಲ್ಲ. ನಾನು ಮದುವೆ ಆಗಲ್ಲ ಅಂತ ಹೇಳಿಬಿಡ್ಬೋದಿತ್ತಲ್ಲ. ನಾನು ಹೇಳಿದೆ, ಅನಿಲ ಪಾಪಣ್ಣನಿಗೆಲ್ಲ ಎಷ್ಟು ಹೇಳಿದೆ ನಾನು ಮದುವೆ ಆಗಲ್ಲ ಅಂತ. ಅವರೇ ಮತ್ತೆ ಒಂದು ಮದುವೆ ಆಗದೆ ಇದ್ದರೆ ಮನೆಯಲ್ಲಿ ಒಬ್ಬನಿಗೆ ಇರೋಕ್ಕಾಗಲ್ಲ, ಯಾರಾದರೂ ಒಬ್ಬರು ಜೊತೆಗೆ ಇರಬೇಕು, ಮದುವೆ ಆದರೆ ಜೊತೆಗೆ ಒಂದು ಜನ ಇರ್ತಾರೆ, ಆಮೇಲೆ ನಿಮಗೂ ಸ್ವಲ್ಪ ಸಮಾಧಾನ ಆಗ್ತದೆ, ಹಳೆಯದೆಲ್ಲ ಮರಿಬೋದು ಅಂತ ಅಂದರು. ಆವಾಗ ನನಗೂ ಹೌದು ಇರ್ಬೋದೇನೋ ಅಂತ ಅನ್ನಿಸ್ತು, ಎಲ್ಲ ಮರಿಬೋದೇನೋ, ಮುಂದೆ ಸರಿ ಆಗ್ಬೋದೇನೋ ಅಂತ. ನೋಡಿದ್ರೆ ನನಗೆ ಯಾವುದನ್ನು ಮರೆಯೋಕ್ಕಾಗ್ತಾನೇ ಇಲ್ಲ. ಎಂತ ಮಾಡಲಿ ನಾನು? ಓ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮದುವೆ ಆಗು, ಮನೇಲಿ ಒಂದು ಜನ ಇರ್ತದೆ, ನಿಂಗೊಂದು ಜೊತೆ ಆಗ್ತದೆ, ನೀವು ಒಬ್ಬನೇ ಇರೋದು ತಪ್ತದೆ ಅಂತ ಹೇಳಿದ್ರು. ಅದಕ್ಕೆ ಮದುವೆ ಆದ್ರಿ. ಮನೇಲಿರೋಕೆ ಒಂದು ಜನ ಬೇಕಿತ್ತು ನಿಮಗೆ, ಅದಕ್ಕೆ ಮದುವೆ ಆದ್ರಿ ಅಲ್ಲ. ಮದುವೆ ಮಹತ್ವ ಏನು ಅಂತ ನಿಮಗೆ ಗೊತ್ತೇ ಇಲ್ಲ. ಮತ್ತು ಭಾಳ ಹೇಳ್ತೀರಿ ಇಂಡಿಯಾ ಅಂದರೆ ನಂಗೆ ಭಾರಿ ಇಷ್ಟ, ಇಲ್ಲಿನ ಸಂಪ್ರದಾಯ ಎಲ್ಲ ಇಷ್ಟ ಅಂತ. ಏನು ಇಂಡಿಯನ್ಸ್ ಪ್ರಕಾರ ಮದುವೆ ಅಂದರೆ ಏನು ಹೇಳಿ? ಹೌದು ಪೂರ್ವಿತಾ, ನಾನು ಹೇಳಿದ್ದನ್ನೇ ಎಷ್ಟು ಸಾರಿ ಹೇಳಲಿ, ಮದುವೆಗೆ ತುಂಬ ಮಹತ್ವ ಅದೇ ಅಂತ ಗೊತ್ತು. ಹಾಗೆ ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರ ಜೊತೆ ಹೆಂಗೆ ಹೇಳಲಿ? ನಂಗೆ ಆಗಲ್ಲ. ಇಷ್ಟು ನೇರವಾಗಿ ಹೇಳಿದ್ನಲ್ಲ ನಾನು ನಿನ್ನ ಜೊತೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದನ್ನು ಬೇರೆ ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ನಾನು ಹೆಂಗೆ ಹೇಳ್ಕೊಂಡ್ಲಿ?
ನಮ್ಮ ಅಮ್ಮ ಇದ್ದಿದ್ರೆ ಅಮ್ಮನ ಹತ್ರ ಹೇಳ್ಬೋದಿತ್ತು, ಅಪ್ಪನ ಹತ್ರನೂ ಹೇಳ್ಬೋದಿತ್ತೇನೋ, ಏನಾದರೂ ಒಂದು ಸೊಲ್ಯೂಷನ್ ಕೊಡೋರೇನೋ. ಈಗ ಯಾರೂ ಇಲ್ಲ ನನಗೆ. ನೀವೊಬ್ಬರು ನಂಗೆ ಸ್ವಲ್ಪ ಹತ್ತಿರದವರು ಅಂತ ಅಂದ್ಕೊಂಡಿದ್ದೆ, ಈಗ ನೋಡಿದ್ರೆ ನೀವು ದೂರ ಆಗ್ತಿದ್ದೀರಿ ಅನ್ನಿಸ್ತಾ ಇದೆ ನನಗೆ. ಬರೀ ಬಾಯಿ ಮಾತಲ್ಲಿ ಹೇಳ್ತೀರಿ ಅಷ್ಟೇ, ನಾನು ಹತ್ತಿರದವಳು ಆಗ್ತಿದ್ದೆ ಅಂತ. ಹತ್ತಿರದವಳು ಅಂತ ನೀವು ಅಂದ್ಕೊಂಡಿದ್ರೆ ನಾನು ಹೇಳಿರೋ ಮಾತು ಅರ್ಥ ಆಗ್ತಿತ್ತು, ನನ್ನ ಫೀಲಿಂಗ್ಸ್ ಅರ್ಥ ಆಗ್ತಿತ್ತು ನಿಮಗೆ. ನಾ ಹೇಳಿದ ಮಾತನ್ನು ಸ್ವಲ್ಪ ಕೇಳ್ತಿದ್ರಿ. ನೀವು ಯಾವತ್ತೂ ನನ್ನನ್ನು ಹತ್ತಿರದವಳು ಅಂತ ಅಂದ್ಕೊಂಡ್ಲೇ ಇಲ್ಲ. ನೀವೇ ಹೇಳಿದ್ರಲ್ಲ, ಮನೇಲಿರೋಕೆ ಒಂದು ಜನ ಬೇಕಿತ್ತು, ಅದಕ್ಕೆ ನನ್ನ ಮದುವೆ ಆದ್ರಿ ಅಷ್ಟೇ. ನೀವು ಹುಡುಗ ಆಗಿ ಇದನ್ನು ಯಾರ ಹತ್ರನೂ ನಿಮಗೆ ಹೇಳ್ಕೊಳಕ್ಕಾಗಲ್ಲ. ಜಸ್ಟ್ ಮನೇಲಿ ಒಂದು ಜನದ ಥರ ಇರು ಅಂತೀರಿ ಮದುವೆ ಆಗಿದ್ದು ಹೆಂಡ್ತಿನ. ನಾನು ಯಾರ ಹತ್ರ ಹೇಳ್ಕೊಂಡ್ಲಿ? ಏನಂತ ಹೇಳ್ಕೊಂಡ್ಲಿ? ಇದನ್ನು ಹೇಳ್ಕೊಳಕ್ಕೆ ಆಗ್ತದ? ಅದನ್ನು ಯಾಕೆ ಯೋಚನೆ ಮಾಡಲ್ಲ ನೀವು? ನಿಮಗಾದರೂ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅಕ್ಕ ಇದ್ದಾರೆ, ಎಲ್ಲರೂ ಇದ್ದಾರಲ್ಲ ಪೂರ್ವಿತಾ. ಯಾರ ಹತ್ರ ಬೇಕಾದರೂ ಶೇರ್ ಮಾಡ್ಕೊಬೋದು ನೀವು. ನೀವು ಹೇಳಿ, ಅವ್ರ ಹತ್ರ ನನ್ನ ಪರಿಸ್ಥಿತಿನೂ ಒಂಚೂರು ಹೇಳಿ, ಅರ್ಥ ಆಗ್ತದೆ. ಅವರಾದರೂ ನಿಮಗೆ ಅರ್ಥ ಮಾಡಿಸ್ಬೋದು, ನನಗಂತೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಿಮಗೆ ನಾನು ಮನೇಲಿ ಇರೋಕ್ಕೊಂದು ಜನ ಬೇಕು ಅಂತ ನಿಮ್ಮನ್ನು ಮದುವೆ ಅದೇ ಅನಿಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರಿ, ನಾನೇನು ಬೇಡ ಅನ್ನಲ್ಲ. ನಾ ಇರ್ತೀನಿ ಒಬ್ಬನೇ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಸುಧಾರಿಸ್ಕೊತೀನಿ, ಇರ್ತೀನಿ ನಾನು. ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಿ, ನಾನು ಬೇಡ ಅನ್ನಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ಅವಾಗ ಬಂದು ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕಂದರೆ ನಂಗೆ ಸದ್ಯಕ್ಕೆ ಹತ್ತಿರದವ್ರು ಅಂದರೆ ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನನಗಂತೂ ಸದ್ಯಕ್ಕೆ ಹತ್ತಿರದವ್ರು ನೀವೇ. ಇನ್ನೂ ಒಂದು ಮಾತು ಅಂದರೆ, ನೀವು ಬೇರೆ ಯಾರನ್ನೇ ಮದುವೆ ಆಗ್ತೀನಿ ಅನ್ನೋದಾದರೂ ನಾನೇ ಮುನ್ನಿಟ್ಟು ಅದನ್ನು ನೋಡ್ಕೊತೀನಿ. ಮದುವೆ ಆಗಿ ನೀವು ಮದುವೆ ಆಗಬೇಡಿ ಅಂತ ನಾನಂತೂ ಹೇಳಲ್ಲ. ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೂ ಹೇಳಿ, ಅವ್ರ ಜೊತೆನೇ ನಿಮ್ಮ ಮದುವೆ ಮಾಡಿಸ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಹೆಂಗದೆ ನೋಡಿ ನೀವು ಮಾತಾಡೋದು. ನಿಮ್ಗಾದ್ರೂ ಒಂದು ನ್ಯಾಯ, ನಂಗಾದ್ರೂ ಒಂದು ನ್ಯಾಯನಾ? ಖಾಲಿ ಒಂದು ಲವ್ ಮಾಡಿದ್ದಕ್ಕೆ ನಿಮ್ಗೆ ಅವರನ್ನ ಮರೆಯೋಕ್ಕಾಗ್ತಿಲ್ಲ. ಮದುವೆ ಆದ ಹೆಂಡತಿ ಜೊತೆ ಗಂಡನ ಥರ ನಡ್ಕೊಳಕ್ಕಾಗ್ತಿಲ್ಲ ನಿಮಗೆ. ನಾನು ಲವ್ ಮಾಡಿ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂಡೇನೆ. ಇದನ್ನು ಮರೆತು ನಾನು ಬೇರೆಯವ್ರನ್ನ ಮದುವೆ ಆಗ್ಬೇಕು, ಅವ್ರ ಜೊತೆ ಸಂಸಾರ ಮಾಡ್ಕೊಂಡಿರ್ಬೇಕು. ಹೆಂಗ್ರಿ ಆಗ್ತದೆ? ನಿಮ್ಮ ಹಂಗೆ ನಂಗೂ ಮನಸ್ಸಿರೋದಲ್ಲ. ಹೌದಲ್ಲ? ಹೌದು, ನೀವು ಹೇಳೋದು ಸರಿಯಾಗಿ ಅದೇ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಪೂರ್ವಿತಾ? ನಾವಿಬ್ಬರು ದಿನ ಹೀಗೆ ಜಗಳ ಮಾಡ್ತಾನೆ ಇರಬೇಕಾ? ಹೇಳಿ, ನೀವೇ ಒಂದು ಸೊಲ್ಯೂಷನ್ ಹೇಳಿ ಇದಕ್ಕೆ. ಸೊಲ್ಯೂಷನ್ ನನ್ನ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅದನ್ನು ಜಾರಿಗೆ ತರ್ತಿದ್ದೆ. ನನ್ನ ಕೈಲಿ ಏನೂ ಇಲ್ಲ. ಅದು ಏನಿದ್ರು ನಿಮ್ಮ ಹತ್ರನೇ ಇರೋದು. ನೀವು ಮನಸ್ಸು ಮಾಡಬೇಕು ಅಷ್ಟೇ. ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು ಒಂದೇ ಸೊಲ್ಯೂಷನ್. ಇದಕ್ಕೆ ಬೇರೆ ಏನೂ ಸೊಲ್ಯೂಷನ್ನೇ ಇಲ್ಲ. ಎಷ್ಟು ಸಾರಿ ಹೇಳಿದೆ ನಾನಿದನ್ನು. ಪ್ರಪಂಚದಲ್ಲಿ ಎಷ್ಟು ಜನ ಲವ್ ಮಾಡಲ್ಲ. ಲವ್ ಮಾಡಿದವರೆಲ್ಲರೂ ಮದುವೆನೇ ಆಗ್ತಾರಾ? ಬೇರೆಯವ್ರ ಜೊತೆ ಮದುವೆ ಆಗಿ ಅವ್ರ ಜೊತೆ ಆರಾಮಾಗಿರಲ್ಲ ಅವರು. ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಿ? ನಿಜವಾಗ್ಲೂ ಯಾರನ್ನ ಲವ್ ಮಾಡಿದಕ್ಕೆ ಹಿಂಗೆ ಮಾಡ್ತಿದ್ದೀರೋ, ಅಥವಾ ನಿಮಗೆ ಇಷ್ಟ ಇಲ್ಲದೆ ಇದ್ರೂ ನನ್ನನ್ನು ಮದುವೆ ಆದ್ರ? ನಾನು ಕೇಳಿ ಬಂದು ಮದುವೆ ಆದೆ ಅಂತ ನನ್ನನ್ನು ಈ ಥರ ಮಾಡ್ತಿದ್ದೀರಾ ನೀವು? ಇಲ್ಲ ಪೂರ್ವಿತಾ, ಇಲ್ಲ, ಖಂಡಿತ ಆ ಥರ ಇಲ್ಲ. ನೀವು ಕೇಳಿ ಬಂದು ನನ್ನ ಮದುವೆ ಆದ್ರಿ ಅಂತ ನಾನು ಖಂಡಿತ ಈ ಥರ ನಡ್ಕೊತಿರೋದಲ್ಲ. ನಾನು ಹೆಂಗೆ ಹೇಳಲಿ ನಿಮಗೆ? ಬಿಡಿ, ಈ ಟಾಪಿಕ್ಕೇ ಬಿಡಿ. ನಾವು ಮಾಮೂಲಾಗಿ ಮೊದಲಿದ್ವಲ್ಲ, ಆ ಥರನಾದರೂ ಇರ್ಬೋದಲ್ಲ.